ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ, ಸೌಜನ್ಯ ಅಪಹರಣ ಮತ್ತು ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ ನಾನು ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿದಂತಹ ಚಿಕ್ಕ ಕೆಂಪಮ್ಮ ಅವರ ಎಕ್ಸ್ಪ್ಲೋಸಿವ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದ ಅತಿದೊಡ್ಡ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡದ ಎಕ್ಸ್ಪ್ಲೋಸಿವ್ ಸುದ್ದಿ ಇದು. ಪ್ರತ್ಯಕ್ಷದರ್ಶಿ, ಪ್ರತ್ಯಕ್ಷ ಸಾಕ್ಷಿ, ಕಣ್ಣಾರೆ ಕಂಡಿದ್ದೆ ಅಂದವರು ಷಡ್ಯಂತ್ರದ ಭಾಗವಾಗಿ ಹೀಗೆ ಕತೆ ಕಟ್ಟುವ ಕೆಲಸವನ್ನ ಮಾಡಿದ್ರ. ಎಸ್ಐಟಿ ಮುಂದೆ ಜೀವಂತ ಸಾಕ್ಷಿ ನಾನೇ ಅಂತೇಳಿ ಹೇಳಿದಂತ ಚಿಕ್ಕ ಕೆಂಪಮ್ಮ ಹೇಳಿದ್ದೆಲ್ಲವೂ ಕೂಡ ಬುರುಡೇನ. ಕತೆ ಕಟ್ಟಿದ್ರ, ದಾರಿ ತಪ್ಪಿಸಿದ್ರ ಈ ಚಿಕ್ಕ ಕೆಂಪಮ್ಮ. ಅವತ್ತು ಧರ್ಮಸ್ಥಳಕ್ಕೆ ನಾನು ಹೋಗಿದ್ದೆ. ನನ್ನ ತಂದೆಯ ಜನ್ಮದಿನದಂದು ಧರ್ಮಸ್ಥಳಕ್ಕೆ ಹೋಗಿದ್ದೆ. ನಾನು ಹೋದಾಗ ನನ್ನ ಕಣ್ಣೆದುರಲ್ಲೇ ಒಬ್ಳು ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿದ್ರು. ಆಕೆಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ನಾನು ಬಂದಿದ್ದೀನಿ. ಆಕೆ ಸೌಜನ್ಯ ಅಂತೇಳಿ ನನಗೆ ಈಗ ಗೊತ್ತಾಗಿದೆ. ಹಾಗಾಗಿ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತೇಳಿ ಹೇಳಿದಂತ ಚಿಕ್ಕ ಕೆಂಪಮ್ಮ, ಮಾಸ್ಕ್ ಲೇಡಿ, ಅವರ ಮುಖವಾಡವನ್ನ ಅವರ ಸಹೋದರ ಈಗ ಕಳಚಿಟ್ಟಿದ್ದಾರೆ. ಚಿಕ್ಕ ಕೆಂಪಮ್ಮ ಹೇಳಿದ್ದು ಸುಳ್ಳು ಅಂತಿದ್ದಾರೆ ಶಿವಕೆಂಪಯ್ಯ. ಆಕೆ ಅಂದು ಹೇಳಿದ್ದು ನೋಡಿದ್ದು ಎಲ್ಲವೂ ಸುಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ. ಸೌಜನ್ಯಳನ್ನ ಯಾರೋ ಬಂದು ಕಿಡ್ನಾಪ್ ಮಾಡಿದ್ರು ಅನ್ನೋದು ಶಿವಕೆಂಪಯ್ಯ ಅವರ ಮಾತು. ಶಿವಕೆಂಪಯ್ಯ ಅವರು ಸುಮ್ಮನೆ ಹೇಳ್ತಾ ಇಲ್ಲ, ಪೂರಕವಾದ ಸಾಕ್ಷಿಯನ್ನ, ದಾಖಲೆಯನ್ನ ಇವತ್ತು ತೆರೆದಿಟ್ಟು ಮಾತಾಡ್ತಾ ಇದ್ದಾರೆ. ಈ ಚಿಕ್ಕ ಕೆಂಪಮ್ಮ ಹೇಳಿದ್ದೆಲ್ಲವೂ ಕೂಡ ಸುಳ್ಳು. ದಾರಿ ತಪ್ಪಿಸೋದಕ್ಕೋಸ್ಕರ ಚಿಕ್ಕ ಕೆಂಪಮ್ಮ ಹೀಗೆ ಹೇಳಿದ್ರು ಅಂತೇಳಿ ಶಿವಕೆಂಪಯ್ಯ ಅವರು ಹೇಳ್ತಾ ಇದ್ದಾರೆ. ಶಿವಕೆಂಪಯ್ಯ ಒಬ್ರು ನಿವೃತ್ತ ಸರ್ಕಾರಿ ಅಧಿಕಾರಿ. ಅವರು ಚಿಕ್ಕ ಕೆಂಪಮ್ಮ ಅವರ ಸಹೋದರ. 4 ಜನ ಮಕ್ಕಳ ಪೈಕಿ ಶಿವಕೆಂಪಯ್ಯ ಅವರು ಮೊದಲಿನವರು. ಚಿಕ್ಕ ಕೆಂಪಮ್ಮ ಇದ್ದಾರಲ್ಲ, ಅವರ ಸಹೋದರ. ಬಹಳ ಹತ್ತಿರದಿಂದ ಅವ್ರ ಬಗ್ಗೆ ನೋಡಿದವರು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇವ್ರು ಹೇಳೋದೆಲ್ಲವೂ ಕೂಡ ಸುಳ್ಳು. ಯಾರೋ ಇವರಿಗೆ ಹಣದ ಆಮಿಷ ಒಡ್ಡಿದ್ರು, ಹಾಗಾಗಿ ದಾರಿ ತಪ್ಪಿಸೋ ಕೆಲಸ ಮಾಡಿದ್ರು ಅಂತೇಳಿ. 2012 ಅಕ್ಟೋಬರ್ 8ನೇ ತಾರೀಕು ಮಂಡ್ಯದಿಂದ ಟ್ರೈನ್ನಲ್ಲಿ ನಾನು ಮೈಸೂರಿಗೆ ಹೋಗಿ ಆನಂತರ ಮೈಸೂರಿಂದ ಸುಬ್ರಹ್ಮಣ್ಯಕ್ಕೆ ಹೋದೆ ಅಂತೇಳಿ ಹೇಳ್ತಾರೆ ಚಿಕ್ಕ ಕೆಂಪಮ್ಮ. 9ನೇ ತಾರೀಕು ಅಂದ್ರೆ ಅಕ್ಟೋಬರ್ 9ನೇ ತಾರೀಕು, ಅವತ್ತು ಮಂಗಳವಾರ. ಅವತ್ತು ಧರ್ಮಸ್ಥಳವನ್ನ ನಾವು ರೀಚ್ ಆದ್ವಿ. ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು ಶಾಂತಿವನಕ್ಕೆ ಬಂದಾಗ ಒಬ್ಳು ಶಾಲೆಗೆ ಹೋಗೋ, ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಯ ಕಿಡ್ನಾಪ್ ಆಯ್ತು. ಆ ವಿದ್ಯಾರ್ಥಿ ಸೌಜನ್ಯ ಅಂತೇಳಿ ಆನಂತರ ಗೊತ್ತಾಯ್ತು. ನಾವಲ್ಲೇ ಇದ್ದಿದ್ರೆ ನಮ್ಮ ಜೀವಕ್ಕೂ ಕೂಡ ಸಂಸ್ಕಾರ ಆಗ್ತಾ ಇತ್ತು ಅಂತ ಹೇಳಿ ಎಲ್ಲ ನಾನಾ ರೀತಿಯಲ್ಲಿ ಒಂದೊಂದನ್ನ ಪೋಣಿಸಿ ಹೇಳಿದಂತ ಈ ಚಿಕ್ಕ ಕೆಂಪಮ್ಮ ಅವರು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ ಅವರ ಸಹೋದರ ಶಿವ ಕೆಂಪಯ್ಯ ಅವರು. ಹಾಗಾದ್ರೆ ಅವತ್ತು ಅವ್ರು ಏನ್ ಹೇಳಿದ್ರು ಚಿಕ್ಕ ಕೆಂಪಮ್ಮ ಮಾಧ್ಯಮದ ಮುಂದೆ ಬಂದು? ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಬನ್ನಿ ನೋಡೋಣ. ಈ ತರ ನಿಲ್ಲಿಸಿದೆ, ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದು, ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೂ ಬಂದ್ ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡ್ಲಿ. ನಾನು ಯಾರ ಮುಂದೆನೂ ಈ ತರ ನಿಲ್ಲಿಸಿದೆ, ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದು, ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೂ ಬಂದ್ ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡ್ಲಿ. ಧರ್ಮಸ್ಥಳದಲ್ಲಿ ಸೌಜನ್ಯ ಪ್ರಕರಣ, ಸೌಜನ್ಯ ಅಪಹರಣ ಮತ್ತು ಕೊಲೆ ಪ್ರಕರಣ. ಈ ಪ್ರಕರಣದಲ್ಲಿ ನಾನು ಪ್ರತ್ಯಕ್ಷದರ್ಶಿ ಅಂತೇಳಿ ಹೇಳಿದಂತಹ ಚಿಕ್ಕ ಕೆಂಪಮ್ಮ ಅವರ ಎಕ್ಸ್ಪ್ಲೋಸಿವ್ ಸುದ್ದಿಯನ್ನ ರಿಪಬ್ಲಿಕ್ ಕನ್ನಡ ಈ ಹೊತ್ತಿಗೆ ನಿಮ್ಮ ಮುಂದೆ ಎಕ್ಸ್ಪೋಸ್ ಮಾಡ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ರಕರಣದ ಅತಿದೊಡ್ಡ ಸುದ್ದಿ ಇದು. ರಿಪಬ್ಲಿಕ್ ಕನ್ನಡದ ಎಕ್ಸ್ಪ್ಲೋಸಿವ್ ಸುದ್ದಿ ಇದು. ಪ್ರತ್ಯಕ್ಷದರ್ಶಿ, ಪ್ರತ್ಯಕ್ಷ ಸಾಕ್ಷಿ, ಕಣ್ಣಾರೆ ಕಂಡಿದ್ದೆ ಅಂದವರು ಷಡ್ಯಂತ್ರದ ಭಾಗವಾಗಿ ಹೀಗೆ ಕತೆ ಕಟ್ಟುವ ಕೆಲಸವನ್ನ ಮಾಡಿದ್ರ. ಎಸ್ಐಟಿ ಮುಂದೆ ಜೀವಂತ ಸಾಕ್ಷಿ ನಾನೇ ಅಂತೇಳಿ ಹೇಳಿದಂತ ಚಿಕ್ಕ ಕೆಂಪಮ್ಮ ಹೇಳಿದ್ದೆಲ್ಲವೂ ಕೂಡ ಬುರುಡೇನ.
ಕತೆ ಕಟ್ಟಿದ್ರ, ದಾರಿ ತಪ್ಪಿಸಿದ್ರ ಈ ಚಿಕ್ಕ ಕೆಂಪಮ್ಮ. ಅವತ್ತು ಧರ್ಮಸ್ಥಳಕ್ಕೆ ನಾನು ಹೋಗಿದ್ದೆ. ನನ್ನ ತಂದೆಯ ಜನ್ಮದಿನದಂದು ಧರ್ಮಸ್ಥಳಕ್ಕೆ ಹೋಗಿದ್ದೆ. ನಾನು ಹೋದಾಗ ನನ್ನ ಕಣ್ಣೆದುರಲ್ಲೇ ಒಬ್ಳು ಹೆಣ್ಣು ಮಗಳನ್ನ ಕಿಡ್ನಾಪ್ ಮಾಡಿದ್ರು. ಆಕೆಗೆ ನ್ಯಾಯ ಕೊಡಿಸಬೇಕು ಅಂತೇಳಿ ನಾನು ಬಂದಿದ್ದೀನಿ. ಆಕೆ ಸೌಜನ್ಯ ಅಂತೇಳಿ ನನಗೆ ಈಗ ಗೊತ್ತಾಗಿದೆ. ಹಾಗಾಗಿ ನಾನು ಇವತ್ತು ಮಾಧ್ಯಮದ ಮುಂದೆ ಬಂದಿದ್ದೀನಿ ಅಂತೇಳಿ ಹೇಳಿದಂತ ಚಿಕ್ಕ ಕೆಂಪಮ್ಮ, ಮಾಸ್ಕ್ ಲೇಡಿ, ಅವರ ಮುಖವಾಡವನ್ನ ಅವರ ಸಹೋದರ ಈಗ ಕಳಚಿಟ್ಟಿದ್ದಾರೆ. ಚಿಕ್ಕ ಕೆಂಪಮ್ಮ ಹೇಳಿದ್ದು ಸುಳ್ಳು ಅಂತಿದ್ದಾರೆ ಶಿವಕೆಂಪಯ್ಯ. ಆಕೆ ಅಂದು ಹೇಳಿದ್ದು ನೋಡಿದ್ದು ಎಲ್ಲವೂ ಸುಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ. ಸೌಜನ್ಯಳನ್ನ ಯಾರೋ ಬಂದು ಕಿಡ್ನಾಪ್ ಮಾಡಿದ್ರು ಅನ್ನೋದು ಶಿವಕೆಂಪಯ್ಯ ಅವರ ಮಾತು. ಶಿವಕೆಂಪಯ್ಯ ಅವರು ಸುಮ್ಮನೆ ಹೇಳ್ತಾ ಇಲ್ಲ, ಪೂರಕವಾದ ಸಾಕ್ಷಿಯನ್ನ, ದಾಖಲೆಯನ್ನ ಇವತ್ತು ತೆರೆದಿಟ್ಟು ಮಾತಾಡ್ತಾ ಇದ್ದಾರೆ. ಈ ಚಿಕ್ಕ ಕೆಂಪಮ್ಮ ಹೇಳಿದ್ದೆಲ್ಲವೂ ಕೂಡ ಸುಳ್ಳು. ದಾರಿ ತಪ್ಪಿಸೋದಕ್ಕೋಸ್ಕರ ಚಿಕ್ಕ ಕೆಂಪಮ್ಮ ಹೀಗೆ ಹೇಳಿದ್ರು ಅಂತೇಳಿ ಶಿವಕೆಂಪಯ್ಯ ಅವರು ಹೇಳ್ತಾ ಇದ್ದಾರೆ. ಶಿವಕೆಂಪಯ್ಯ ಒಬ್ರು ನಿವೃತ್ತ ಸರ್ಕಾರಿ ಅಧಿಕಾರಿ. ಅವರು ಚಿಕ್ಕ ಕೆಂಪಮ್ಮ ಅವರ ಸಹೋದರ. 4 ಜನ ಮಕ್ಕಳ ಪೈಕಿ ಶಿವಕೆಂಪಯ್ಯ ಅವರು ಮೊದಲಿನವರು. ಚಿಕ್ಕ ಕೆಂಪಮ್ಮ ಇದ್ದಾರಲ್ಲ, ಅವರ ಸಹೋದರ. ಬಹಳ ಹತ್ತಿರದಿಂದ ಅವ್ರ ಬಗ್ಗೆ ನೋಡಿದವರು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಇವ್ರು ಹೇಳೋದೆಲ್ಲವೂ ಕೂಡ ಸುಳ್ಳು. ಯಾರೋ ಇವರಿಗೆ ಹಣದ ಆಮಿಷ ಒಡ್ಡಿದ್ರು, ಹಾಗಾಗಿ ದಾರಿ ತಪ್ಪಿಸುವ ಕೆಲಸ ಮಾಡಿದ್ರು ಅಂತೇಳಿ. 2012 ಅಕ್ಟೋಬರ್ 8ನೇ ತಾರೀಕು ಮಂಡ್ಯದಿಂದ ಟ್ರೈನ್ನಲ್ಲಿ ನಾನು ಮೈಸೂರಿಗೆ ಹೋಗಿ ಆನಂತರ ಮೈಸೂರಿಂದ ಸುಬ್ರಹ್ಮಣ್ಯಕ್ಕೆ ಹೋದೆ ಅಂತೇಳಿ ಹೇಳ್ತಾರೆ ಚಿಕ್ಕ ಕೆಂಪಮ್ಮ. 9ನೇ ತಾರೀಕು ಅಂದ್ರೆ ಅಕ್ಟೋಬರ್ 9ನೇ ತಾರೀಕು ಅವತ್ತು ಮಂಗಳವಾರ. ಅವತ್ತು ಧರ್ಮಸ್ಥಳವನ್ನ ನಾವು ರೀಚ್ ಆದ್ವಿ. ಧರ್ಮಸ್ಥಳದಲ್ಲಿ ದರ್ಶನ ಮಾಡಿಕೊಂಡು ಶಾಂತಿವನಕ್ಕೆ ಬಂದಾಗ ಒಬ್ಳು ಶಾಲೆಗೆ ಹೋಗೋ, ಕಾಲೇಜಿಗೆ ಹೋಗೋ ವಿದ್ಯಾರ್ಥಿಯ ಕಿಡ್ನಾಪ್ ಆಯ್ತು. ಆ ವಿದ್ಯಾರ್ಥಿ ಸೌಜನ್ಯ ಅಂತೇಳಿ ಆನಂತರ ಗೊತ್ತಾಯ್ತು. ನಾವಲ್ಲೇ ಇದ್ದಿದ್ರೆ ನಮ್ ಜೀವಕ್ಕೂ ಕೂಡ ಸಂಚಕಾರ ಆಗ್ತಾ ಇತ್ತು ಅಂತೇಳಿ ಎಲ್ಲ ನಾನಾ ರೀತಿಯಲ್ಲಿ ಒಂದೊಂದನ್ನ ಪೋಣಿಸಿ ಹೇಳಿದಂತ ಈ ಚಿಕ್ಕ ಕೆಂಪಮ್ಮ ಅವರು ಹೇಳಿದ್ದೆಲ್ಲವೂ ಕೂಡ ಸುಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ ಅವರ ಸಹೋದರ ಶಿವಕೆಂಪಯ್ಯ ಅವರು. ಹಾಗಾದ್ರೆ ಅವತ್ತು ಅವ್ರು ಏನು ಹೇಳಿದ್ರು ಚಿಕ್ಕ ಕೆಂಪಮ್ಮ ಮಾಧ್ಯಮದ ಮುಂದೆ ಬಂದು? ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಬನ್ನಿ ನೋಡೋಣ. ಈ ತರ ನಿಲ್ಲಿಸದೆ ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ ಸುಮ್ನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದೆ ಇದೆಲ್ಲ ಬೇಕಾಗಿಲ್ಲ. ನಾ ನೋಡಿದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಆ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನ ನಾನು ಎಲ್ಲಿ ಬೇಕಂದ್ರೂ ಬಂದ್ ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡ್ಲಿ. ನಾನು ಯಾರ ಮುಂದೆನೂ ಈ ತರ ನಿಲ್ಲಿಸದೆ ಎಲ್ಲರ ಹತ್ರನು ಏನೇನೋ ವಿಚಾರಗಳನ್ನ